ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಬಾಳ್ವೆ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಚಿಕ್ಕ ಪ್ರಯೋಗವನ್ನು ತೋರಿಸ್ತಾ ಇದ್ದೀವಿ. ನೋಡಿ, ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಅರಿಶಿನ ಇದೆ. ಈ ಅರಿಶಿನವನ್ನು ಈ 4 ಜನ ಮಕ್ಕಳಿಗೆ ಹಾಕ್ತಾ ಇದ್ದೀವಿ. ಹಾಗೆ ಅದಕ್ಕೆ ನೀರು ಹಾಕಿ ಕಲಿಸ್ಲಿಕ್ಕೆ ಹೇಳ್ತೀವಿ. ಏನೇನು ಬದಲಾವಣೆ ಕಾಣುತ್ತೆ ಅಂತ ನೋಡ್ತಾ ಇರಿ. ಮುಚ್ಕೊಳ್ಳಿ ಅದನ್ನು. ಈಗ ನೋಡಿ, ಒಂದೇ ಅರಿಶಿನವನ್ನು ಎಲ್ಲರಿಗೂ ಕೂಡ ಹಾಕ್ತಾ ಇದ್ದೀವಿ. ಇಲ್ಲಿರುವಂಥ ಅರಿಶಿನವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಕಿದ್ದೀವಿ. ನೋಡಿ, ಈ ನೀರನ್ನು ಎಲ್ಲರಿಗೂ ಕೂಡ ಹಾಕ್ತಾ ಇದ್ದೀವಿ, ಸ್ವಲ್ಪ ಸ್ವಲ್ಪವಾಗಿ. ತಿಕ್ಕು ಉಜ್ಜಿ, ಕೈಯನ್ನು ಉಜ್ಜಿ ಕೆಳಕ್ಕೆ ನೀರು ಬೀಳದಂಗೆ ಕೆಳಕ್ಕೆ ತೋರಿಸ್ಬೇಡಿ ಒಬ್ಬರಿಗೊಬ್ಬರು. ನಗ್ಬಾರ್ದು. ನೋಡಿ, ಎಲ್ಲರಿಗೂ ಕೂಡ ನೀವು ನೋಡಿದ ಹಾಗೆ ಅದೇ ಅರಿಶಿನವನ್ನು ಎಲ್ಲರಿಗೂ ಹಾಕಿದ್ದೀವಿ. ಎಲ್ಲರಿಗೂ ಕೂಡ ಅದೇ ಅರಿಶಿನವನ್ನು ಹಾಕಿದ್ದೀವಿ. ಕೆಲವರ ಕೈ ಆ ಕಡೆ ತೋರಿಸಿ. ಕೆಲವರ ಕೈ ಕೆಂಪಾಗಿದೆ. ಒಂದೇ ಅರಿಶಿನವನ್ನು ಕೊಟ್ಟಿದ್ದು ಇವರಿಬ್ಬರ ಕೈ ಕೆಂಪಾಗಿದೆ, ಇವರ ಇಬ್ಬರ ಕೈ ಅರಿಶಿನ ಆಗಿದೆ. ಇದನ್ನು ನೋಡಿದಾಗ ಕೆಲವರು ನಂಬಿಸ್ತಾರೆ, ನಿಮ್ಮಲ್ಲಿ ಏನೋ ದೋಷ ಇದೆ, ಹಾಗಾಗಿ ಕೆಂಪಗೆ ಬಂದಿದೆ, ಅದಕ್ಕೆ ಪರಿಹಾರ ಇದೆ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಾವು ನೋಡಿದಾಗ ಒಂದೇ ಅರಿಶಿನವನ್ನು ಕೊಟ್ಟಿದ್ದು ಎಲ್ಲರೂ ಕಾಣುವಂಗೆ ಅದು ನಿಜ. ಆದರೆ ಕೆಲವರ ಕೈಗಳು ಏನಾಗಿದ್ದಾವೆ, ಕೆಂಪಾಗಿದ್ದಾವೆ. ಕೆಲವರ ಕೈಗಳು ಅರಿಶಿನವಾಗೇ ಉಳಿದಿದ್ದಾವೆ. ಈಗ ನೋಡಿದಾಗ ಇದೇನು ವಿಸ್ಮಯವೋ ಏನು ಅಂತ ಅನಿಸುತ್ತೆ. ನಿಜವಾಗೂ ಇವರಲ್ಲಿ ಏನೂ ಕೂಡ ತೊಂದರೆ ಇರಲ್ಲ. ಆದರೆ ಇದರಲ್ಲಿ ಒಂದು ಟ್ರಿಕ್ಸ್ ಇರುತ್ತೆ. ಇದೆಲ್ಲವೂ ಕೂಡ ವಿಜ್ಞಾನವೇ. ಇದರಲ್ಲಿ ಏನಿರುತ್ತೆ ಅಂದರೆ, ನೀವು ನೋಡಿದಾಗ ಇಲ್ಲಿ ಅರಿಶಿನ ಇರುತ್ತೆ. ನಾವು ಏನು ಮಾಡಿರ್ತೀವಿ, ಈ ಅರಿಶಿನದ ಅರ್ಧ ಭಾಗಕ್ಕೆ ಸೋಪಿನ ಪುಡಿಯನ್ನು ಗೊತ್ತಿಲ್ಲದ ಹಾಗೆ ಬೆರೆಸಿರ್ತೀವಿ. ಇನ್ನು ಅರ್ಧ ಭಾಗಕ್ಕೆ ಅರಿಶಿಣ ಹಾಗೇ ಉಳಿದಿರುತ್ತೆ. ಆಗ ನಮಗೆ ಬೇಕಾದರೂ ಯಾರಿಗೆ ಕೆಂಪು ಬೇಕೋ ಅವರಿಗೆ ಸೋಪಿನ ಪುಡಿ ಮಿಶ್ರಿತ ಅರಿಶಿಣವನ್ನು ಹಾಕ್ತೇವೆ. ಯಾರಿಗೆ ಅರಿಶಿಣವಾಗಿ ಉಳಿಬೇಕೋ ಅವರಿಗೆ ನಾವು ಈ ಕಡೆಯಿಂದ ಅರಿಶಿಣದ ಪುಡಿಯನ್ನು ಹಾಕ್ತೇವೆ. ಆಗ ಅವರು ನೀರು ಹಾಕಿ ಅಂದಾಗ ಯಾರಿಗೆ ಸೋಪಿನ ಪುಡಿ ಮಿಶ್ರಿತವಾದಂಥ ಅರಿಶಿನ ಬಣ್ಣ ಸೇರಿರುತ್ತೋ, ಅರಿಶಿನ ಪುಡಿ ಸೇರಿರುತ್ತೋ ಅವರ ಕೈಗಳು ಕೆಂಪಾಗ್ತವೆ. ಯಾರ ಕೈಗಳಿಗೆ ಶುದ್ಧ ಅರಿಶಿನ ಹೋಗಿರುತ್ತೋ ಅವರ ಕೈಗಳು ಅರಿಶಿನವಾಗೇ ಉಳಿತವೆ. ಈಗ ನೋಡು, ಇದಕ್ಕೆ ಒಂದು ಮಂತ್ರಿಸಿದಂಥ ನಿಂಬೆಹಣ್ಣು ಹಾಕ್ತೀವಿ ಅಂತ ಕೆಲವರು ಹಾಕ್ಬಿಟ್ಟು ಮತ್ತೆ ಅವರಿಗೆ ಪರಿಹಾರ ಮಾಡ್ತೀವಿ ಅಂತಾರೆ. ನೋಡಿ, ಇದಕ್ಕೆ ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ, ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ತಿಕ್ಕಿ ಈಗ ಇಲ್ಲಿ ಎಲ್ಲ ರೀತಿ ತೋರಿಸಿ. ಈಗ ನಿಂಬೆಹಣ್ಣನ್ನು ತಿಕ್ಕಿದಾಗ ಎಲ್ಲರ ಕೈಗಳು ಕೂಡ ಏನಾದವು, ಮತ್ತೆ ಮಾಮೂಲಿನ ಅರಿಶಿನಕ್ಕೆ ಬಂದು. ಇದನ್ನು ನೋಡಿದಾಗ ಎಲ್ಲವೂ ಕೈಗಳು ಕೂಡ, ಎಲ್ಲರ ಕೈಗಳು ಕೂಡ ಅರಿಶಿನ ಅದು, ಕೆಂಪಿದ್ದವು ಕೂಡ ಅರಿಶಿನ ಅದು. ಇದರಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಸತ್ಯ ಏನಂದರೆ, ನಿಮಗೆ ಗೊತ್ತಿದೆ, ಆಮ್ಲ ಹಾಗೂ ಪ್ರತ್ಯಾಮ್ಲದ ಒಂದು ಗುಣ. ಅರಿಶಿಣ ಒಂದು ನೈಸರ್ಗಿಕವಾದಂಥ ಇಂಡಿಕೇಟರ್ ಆಗಿ, ಸೂಚಕವಾಗಿ ಬಳಸ್ಬೋದು ನಾವು. ಯಾವಾಗ ಅರಿಶಿನ ಪ್ರತ್ಯಾಮ್ಲದ ಜೊತೆ ವರ್ತಿಸಿದಾಗ ಅದು ಏನಾಗುತ್ತೆ, ಕೆಂಪಾಗುತ್ತೆ. ಅರಿಶಿಣಕ್ಕೆ ಸೋಪಿನ ಪುಡಿ, ಅಡುಗೆ ಸೋಡಾ ಇಂಥ ಪ್ರತ್ಯಾಮ್ಲಗಳು ಸೇರಿದಾಗ ಅವು ಏನಾಗ್ತವೆ, ಕೆಂಪಾಗ್ತವೆ. ಅರಿಶಿಣಕ್ಕೆ ಆಮ್ಲವೇ ಸೇರಿದಾಗ ಅದೇನಾಗಿರುತ್ತೆ, ಅರಿಶಿಣವಾಗೇ ಇರುತ್ತೆ. ಈಗ ನಾವು ಕೆಂಪಾದ ಕೈಗೆ ಹೆಚ್ಚು ನಿಂಬೆ ಹುಳಿಯನ್ನು ಹಾಕಿದಾಗ
ಆಮ್ಲದ ಪ್ರಮಾಣ ಜಾಸ್ತಿ ಆಯಿತು. ಆಗ ಏನಾಯಿತು, ಅರಿಶಿಣ ಕೆಂಪಾಗಿದ್ದಂಥದ್ದು ಅರಿಶಿಣ ಪ್ರತ್ಯಾಮ್ಲದಿಂದ ಕೆಂಪಾಗಿತ್ತು, ಅದು ಏನಾಯಿತು ಮತ್ತೆ ಮೊದಲಿನ ಕಲರ್ಗೆ ಅರಿಶಿಣವಾಗಿ ಬದಲಾವಣೆ ಆಯಿತು. ಇದರಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲ, ಯಾವುದೇ ರೀತಿಯಾಗಿ ನಾವು ಯೋಚನೆ ಮಾಡಬೇಕಾಗಿಲ್ಲ. ಇದರಲ್ಲಿರ್ತಕ್ಕಂಥ ವೈಜ್ಞಾನಿಕ ಸತ್ಯ ಅಂದರೆ ಅರಿಶಿಣ ಆಮ್ಲದೊಂದಿಗೆ ಹಾಗೂ ಪ್ರತ್ಯಾಮ್ಲದೊಂದಿಗೆ ಬೇರೆ ಬೇರೆ ರೀತಿಯಾದಂಥ ಬಣ್ಣವನ್ನು ಕೊಡುತ್ತೆ. ಆಮ್ಲದ ಜೊತೆಗೆ ಅದೇ ಬಣ್ಣ ಇರುತ್ತೆ, ಪ್ರತ್ಯಾಮ್ಲದ ಜೊತೆ ಏನಾಗುತ್ತೆ, ಕೆಂಪಾಗುತ್ತೆ. ಇದೇ ಈ ಒಂದು ಪ್ರಯೋಗದ ಹಿಂದಿರುವಂಥ ರಹಸ್ಯ. ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.